ನಮಸ್ಕಾರ. ರಾಜ್ಯದಲ್ಲಿ ಒಂದರ ಮೇಲೆ ಒಂದರ ಬರೆಯನ್ನ ಎಳಿತಾ ಇರುವಂತಹ ಸಂದರ್ಭದಲ್ಲಿ ಇದೀಗ ಬೆಸ್ಕಾಂ ಮತ್ತೊಂದು ಬರೆಯನ್ನ ಎಳೆಯುವುದಕ್ಕೆ ಮುಂದಾಗಿದೆ. ಅದು ಬೇರೆ ಅನ್ನೋ ಅಲ್ಲ, ಇಲ್ಲಿವರೆಗೂ ಕೂಡ ಸ್ಮಾರ್ಟ್ ಮೀಟರ್ ಅನ್ನ ಅಳವಡಿಕೆ ಮಾಡುವಂತಹ ವಿಚಾರದಲ್ಲಿ ಒಂದಷ್ಟು ಟೆಂಡರ್ನ ವಿಚಾರದಲ್ಲಿ ಆರೋಪಗಳು ಕೇಳಿ ಬಂದಿತ್ತು. ಆದ್ರೆ ಇದೀಗ ಆ ಒಂದು ವಿಚಾರದಲ್ಲೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ ಬೆಸ್ಕಾಂ. ಕಾರಣ ಇನ್ನು ಮುಂದೆ ಯಾರ್ಯಾರು ಹೊಸ ಕನೆಕ್ಷನ್ ಗಳನ್ನ ತೆಗೆದುಕೊಳ್ತಾ ಇದ್ದೀರಾ, ಹೊಸ ಮೀಟರ್ ಅನ್ನ ಹಾಕಿಸಿಕೊಳ್ತಾ ಇದ್ದೀರಾ ಅಥವಾ ತಾತ್ಕಾಲಿಕವಾಗಿ ಕರೆಂಟ್ ಕನೆಕ್ಷನ್ ತೆಗೆದುಕೊಳ್ತಾ ಇದ್ದೀರಾ, ಅವರು ಸ್ಮಾರ್ಟ್ ಮೀಟರ್ ಅನ್ನ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡೋದ್ರಿಂದ ಒಂದು ಲಾಭ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ ಯಾವಾಗ ನೀವು ಕರೆಂಟ್ ಅನ್ನು ಉಪಯೋಗ ಮಾಡಬೇಕು ಅಥವಾ ಯಾವಾಗ ಬೇಡ ಅನ್ನೋದರ ಡಿಸೈಡ್ ಅನ್ನ ನೀವು ಮಾಡಬಹುದು. ಜೊತೆಗೆ ನೀವು ಅದನ್ನ ರೀಚಾರ್ಜ್ ಮಾಡಬಹುದು. ಆದ್ರೆ ಅದರ ನಿರ್ವಹಣೆ ಆಗಿರಬಹುದು, ಮೀಟರ್ ನ ರೇಟ್ ಇದೆಯಲ್ಲ, ಅವೆಲ್ಲವನ್ನ ಕೂಡ ನೀವೇ ಭರಿಸಬೇಕಾಗುತ್ತೆ. ಈಗಾಗಲೇ ಇಲ್ಲಿ ಹೇಳಿದ ಹಾಗೆ 116 ರೂಪಾಯಿಯನ್ನ ಈ ಸ್ಮಾರ್ಟ್ ಮೀಟರ್ಗೆ ಅಳವಡಿಸಲಾಗಿದೆ. ಹಾಗಾಗಿ ಕರೆಂಟ್ ಬಿಲ್ಲಿನ ಜೊತೆಗೆ 116 ರೂಪಾಯಿ ನಿರ್ವಹಣಾ ವೆಚ್ಚವನ್ನು ಕೂಡ ಭರಿಸಬೇಕಾಗುತ್ತೆ.